ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮತ್ತು ತರಳಬಾಳು ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮದಿನವನ್ನು ಆಚರಿಸಲಾಯಿತು. ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಾಂಧಿ ಜಯಂತಿ ಆಚರಣೆ ಮಾಡಲಾಯಿತು. ಈ ವೇಳೆ ತರಳಬಾಳು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಜಿ ರುದ್ರೇಶ್ ಗೌಡ್ರು, ಲಿಂಗದಹಳ್ಳಿ ವಾಮಣ್ಣ, ಕಾಂತರಾಜ್, ಮುಖ್ಯ ಉಪಾಧ್ಯಾಯರು ಅಂಬುಜಾ ಮೇಡಂ, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ನಜಿಯಾ ಖಾನಂ ಉಪಸ್ಥಿತರಿದ್ದರು. ಇನ್ನು ಚನ್ನಗಿರಿ ನಗರದ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಕಚೇರಿಯಲ್ಲಿಯೂ ಮಹಾತ್ಮ ಗಾಂಧೀಜಿ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನೆರವೇರಿಸಿದರು. ಈ ವೇಳೆ ಪ್ರಧಾನ ಕಾರ್ಯದರ್ಶಿಗಳಾದ ಒಡ್ನಾಳ್ ಬನ್ನಿಹಟ್ಟಿ ಯೋಗರಾಜ್, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರಾದ ಇನಾಯತ್ ತಾವರೆಕೆರೆ ಹಾಗೂ ಎಲ್ಲ ಸದಸ್ಯರು ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ದಿನ ನಾವು ಎರಡು ಶ್ರೇಷ್ಠವಾದ ವ್ಯಕ್ತಿಗಳ ಬಗ್ಗೆ ಇವತ್ತು ಅವರ ಹುಟ್ಟಿದ ದಿನವನ್ನು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಜಗತ್ತೇ ಮೆಚ್ಚುವಂಥ ಒಬ್ಬ ವ್ಯಕ್ತಿತ್ವ ಉಳ್ಳಂಥವರಂದರೆ ಮಹಾತ್ಮ ಗಾಂಧೀಜಿ. ಪ್ರಪಂಚದಲ್ಲೇ ಅವರನ್ನು ಭಾಳ ವಿಶಿಷ್ಟವಾದ ಸ್ಥಾನದಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಎಂದೆಂದೂ ಮರೆಯಲಾಗದ ಅವರ ಒಂದು ಸೇವೆಯನ್ನು ಮಹಾತ್ಮ ಎಂಬತಕ್ಕಂಥ ರೂಪದಲ್ಲಿ ಬಳಸ್ತೀವಿ. ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎರಡು ವಿಭಿನ್ನ ವ್ಯಕ್ತಿತ್ವ ಉಳ್ಳವರು ಮತ್ತು ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥವರು. ಗಾಂಧೀಜಿಯವರ 155ನೇ ಜನ್ಮ ದಿನಾಚರಣೆ ನಮ್ಮ ದೇಶಕ್ಕೆ ಅವರು ಕೊಟ್ಟಂಥ ಒಂದು ಸಂದೇಶ ಏನು, ಶಾಂತಿಯನ್ನು ಜಗತ್ತಿಗೆ ಅವರು ತೋರಿಸ್ಕೊಟ್ರು. ಇವತ್ತು ವಿಶ್ವಸಂಸ್ಥೆ ಅಡಿಯಲ್ಲಿ ಇಷ್ಟೆಲ್ಲ ಬಲಿಷ್ಠ ರಾಷ್ಟ್ರಗಳಿದ್ದು ಕೂಡ ನಿನ್ನೆನೂ ನಾವು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿದ್ದನ್ನು ನಾವು ನೋಡಿದ್ವಿ. ಲೆಬನಾನ್ ಮೇಲೆ ಆಕ್ರಮಣ ಮಾಡ್ತಾರೆ. ಸೊ ಗಾಂಧೀಜಿಗೆ ಚೆನ್ನಾಗಿ ಗೊತ್ತಿದ್ದಿದ್ರ ಬಗ್ಗೆ ಪ್ರಪಂಚದಲ್ಲಿ ಏನಾದರೂ ಕೂಡ ಅಶಾಂತಿ ಉಂಟಾದರೆ ಮನುಕುಲವೇ ಉಳಿಯಲ್ಲ ಅಂತಕ್ಕಂಥ ದೂರದೃಷ್ಟಿ ವ್ಯಕ್ತಿತ್ವವನ್ನು ನಾಡು ಹಿತರಕ್ಷಣಾ ಸಮಿತಿ ಚನ್ನಗಿರಿ ವತಿಯಿಂದ ಈ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನವನ್ನ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ಆಚರಣೆ ಮಾಡಿದ್ದೀವಿ. ಈ ದಿನದಂದು, ಈ ಶುಭ ದಿನದಂದು ಎಲ್ಲ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ಸಮಯದಲ್ಲಿ ಹಾಜರಿದ್ದು ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸುವುದರ ಮೂಲಕ ಈ ಭಾವಚಿತ್ರದ ಮುಂದೆ ನಿಂತು ಎಲ್ಲರೂ ಕೂಡ ಒಂದು ನಮ್ಮ ಸಮಿತಿಯ ಒಂದು ಭಾವಚಿತ್ರವನ್ನು ಕೂಡ ತೆಗೆದಿದ್ದೇವೆ. ಆದ್ರಿಂದ ಸಮಸ್ತ ಎಲ್ಲರಿಗೂ ಕೂಡ ಬಾಪೂಜಿ ಅವರ ಜನ್ಮದಿನಾಚರಣೆಯ ಶುಭ ಸಂದೇಶಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇದು ಚನ್ನಗಿರಿ. ಹಾಗೆ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜನ್ಮ ದಿನಾಚರಣೆಯನ್ನು ಕೂಡ ನಮ್ಮ ಸಮಿತಿಯ ವತಿಯಿಂದ ಈ ದಿನ ಆಚರಣೆ ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ್ ಮಾತಾ, ಜೈ ಭುವನೇಶ್ವರಿ. 155ನೇ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಹಾಗೂ 120ನೇ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನವು ಒಂದೇ ದಿನ ಆಗಿರೋದ್ರಿಂದ ನಮ್ಮ ತಳಬಾಳು ವಿದ್ಯಾಸಂಸ್ಥೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತು ಇವರ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಿಗೆ ನನ್ನ ಹುಟ್ಟಿದ ಹಬ್ಬದ ಪರವಾಗಿ ಹುಟ್ಟಿದ ಹಬ್ಬದ ಶುಭಾಶಯ ಹೇಳುತ್ತಾ, ಇವತ್ತು ಮಹಾತ್ಮ ಗಾಂಧಿಯವರು ಸತ್ಯ ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ತಂದ ಮಹಾನ್ ಮಹಾತ್ಮ ಗಾಂಧೀಜಿ ಅಂದರೆ ತಪ್ಪಲಾರದು. ಹಾಗೂ ಈ ದೇಶದ 2ನೇ ಪ್ರಧಾನಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವತ್ತು ಆದರ್ಶ ಪ್ರಧಾನಿ ಏನಾದರೂ ನಮ್ಮ ದೇಶದಲ್ಲಿ ಇದ್ದಾರೆಂದರೆ ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಆದರ್ಶಗಳನ್ನು, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಇವತ್ತು ವೇದಿಕೆ ಮತ್ತು ಭಾಷೆಗಳಲ್ಲಿ ಸಹ ಬೆಳೆದಿದೆ ಅಂದರೆ ತಪ್ಪಾಗಲಾರದು. ಇವತ್ತು ನಾವು ಎಲ್ಲ ಅವರ ಆದರ್ಶದ ಮೂಲಕ ಈ ದೇಶದ